ಪಿ ಯು ಸಿ ಸಮಾಜಶಾಸ್ತ್ರ, ಸೆಕೆಂಡ್ ಪಿ ಯು ಸಿ ಸೋಷಿಯಾಲಜಿ ನಾಳೆನೇ ಎಕ್ಸಾಮ್ ಇದೆ ಸರ್. ಇನ್ನೂ ಏನು ಓದೇ ಇಲ್ಲ ಸರ್, ಭಯ ಆಗ್ತಾ ಇದೆ ಅಂತಂದರೆ ಡೋಂಟ್ ವರಿ ಅಬೌಟ್ ದಟ್. ಈ ಒಂದು ವಿಡಿಯೋದಲ್ಲಿ ನಾನು 2 ಅಂಕದ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೇನೆ. ಇವಿಷ್ಟು ಓದಿದರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಅದಾದ ನಂತರ ಮತ್ತೆ ನಾನು ಕೆಲವೊಂದಿಷ್ಟು PDF ಲಿಂಕನ್ನು ಕೊಡ್ತೀನಿ. ನಮ್ಮ ಚಾನಲನ್ನು ಜಸ್ಟ್ ಓಪನ್ ಮಾಡ್ಕೊಳ್ಳಿ. ಎಲ್ಲ ರೀತಿಯ ಪಾರ್ಟ್ ಎನಲ್ಲಿ ಪಾರ್ಟಿ ಆಗಿರ್ಬೋದು, BC ಎಲ್ಲನೂ ಆಲ್ರೆಡಿ 5, 10 ಮತ್ತು 2 ಅಂಕದ ಪ್ರಶ್ನೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಎಲ್ಲ ಸಂಪೂರ್ಣ 80 ಮಾರ್ಕ್ಸ್ ಪ್ಯಾಕ್ಸಿಂಗ್ ಪ್ಯಾಕೇಜ್ ನಿಮಗಲ್ಲಿ ಸಿಗುತ್ತೆ. ಹೋಗಿ ಒಂದ್ಸಲ ನೋಡ್ಕೊಂಬಿಡಿ. 80 ಮಾರ್ಕ್ಸ್ ನಿಮ್ಗೆ ಸಿಗ್ತಾ ಇದೆ. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ ಇಬ್ಬರಿಗೂ ಹೇಳ್ತಾ ಇದ್ದೀನಿ. ನಡೀರಿ, ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಕೆಲವೊಂದಿಷ್ಟು ಮಾಡಲ್ ಕ್ವಶನ್ ಪೇಪರಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನು ಸಹ ನಾವು ಓದಬೇಕಾಗುತ್ತೆ. ಹಾಗಿದ್ರೆ ನಾವು ನೋಡ್ತಾ ಹೋಗೋಣ. ಯಾವುದಾದ್ರೂ 2 ದ್ರಾವಿಡ ಭಾಷೆಗಳನ್ನು ತಿಳಿಸಿ ಅಂತಂದಾಗ ಕನ್ನಡ ಮತ್ತು ತೆಲುಗು. ಈಗ ಇಂಗ್ಲೀಷಿಗೆ ಹೇಳ್ತೀನಿ. ಮೆನ್ಷನ್ ಇನ್ ಇಟ್ಟು ದ್ರವಿಡಿಯನ್ ಲ್ಯಾಂಗ್ವೇಜಸ್. ದ್ರವಿಡಿಯನ್ ಲ್ಯಾಂಗ್ವೇಜಸ್ ಆರ್ ಕನ್ನಡ ಆ್ಯಂಡ್ ತೆಲುಗು. 2 ನೀವು ನನಗೆ ಕಮೆಂಟ್ ಮಾಡಿ ಹೇಳಬೇಕು. 2 ದ್ರವಿಡಿಯನ್ ಲ್ಯಾಂಗ್ವೇಜ್ ಅಪಾರ್ಟ್ ಫ್ರಮ್ ದೀಸ್ 2, ಕನ್ನಡ ತೆಲುಗು ಬಿಟ್ಟು ನೀವು 2 ದ್ರವಿಡಿಯನ್ ಭಾಷೆಗಳನ್ನು ಹೇಳಬೇಕು ನನಗೆ ಕಮೆಂಟಲ್ಲಿ. ಭೌಗೋಳಿಕ ಭಾರತೀಯ ಬುಡಕಟ್ಟುಗಳ 2 ಸಮಸ್ಯೆಗಳನ್ನು ತಿಳಿಸಿ ಅಂತಂದರೆ ಭೌಗೋಳಿಕ ಪ್ರತ್ಯೇಕತೆ, ಆರ್ಥಿಕ ಸಮಸ್ಯೆಗಳು. ಅದಾದ ನಂತರ ಇಂಗ್ಲೀಷ್ ಮೀಡಿಯಮ್ಗೆ ಹೇಳ್ತೀನಿ. ಮೆನ್ಷನ್ ಇನ್ 2 ಪ್ರಾಬ್ಲಮ್ಸ್ ಆಫ್ ಇಂಡಿಯನ್ ಟ್ರೈಬ್ಸ್ ಅಂತ ಬಂದಾಗ ಜಾಗ್ರಫಿಕಲ್ ಐಸೋಲೇಷನ್, ಎಕನಾಮಿಕಲ್ ಪ್ರಾಬ್ಲಮ್ಸ್. ಇನ್ನೊಂದನ್ನು ನೀವು ನನಗೆ ಕಮೆಂಟ್ ಮಾಡಿ ಹೇಳಬೇಕು ಅಂದಾಗ ನಾನು ನೋಡ್ತೀನಿ ಅದನ್ನೆಲ್ಲ. ಅದಾದ ನಂತರ ನಿಶ್ಚಯಾತ್ಮಕ ಕ್ರಿಯೆ ಅಂತಂದ್ರೆ ಏನು? ಜಾತಿ, ಧರ್ಮ ಮತ್ತು ಲಿಂಗಗಳನ್ನು ಆಧರಿಸಿ ಉದ್ಯೋಗ, ಶಿಕ್ಷಣ, ವ್ಯಾವಹಾರಿಕ ಕ್ಷೇತ್ರದಲ್ಲಿ ಪ್ರಾತಿನಿಧ್ಯ ಹೊಂದಿರದ ಸಮೂಹಗಳಿಗೆ ಲಾಭದಾಯಕ ನೀತಿಗಳನ್ನು ರೂಪಿಸುವುದಕ್ಕೆ ನಾವು ನಿಶ್ಚಯಾತ್ಮಕ ಕ್ರಿಯೆ ಅಂತ ಕರಿತೀವಿ. ನೆನ್ಪಿಟ್ಕೊಂಡ್ಬಿಡಿ, ನಾಳೆ 2 ಮಾರ್ಕ್ಸಿಗೆ ಬರ್ತಕ್ಕಂಥ ಸಾಧ್ಯತೆ, 2 ಮಾರ್ಕ್ಸಿಗೆ ಕೇಳ್ತಾರೆ. ವಾಟ್ ಈಸ್ ಅಫರ್ಮೇಟಿವ್ ಆ್ಯಕ್ಷನ್? ವಿಚ್ ಮೀನ್ಸ್ ಫಾರ್ಮುಲೇಟಿಂಗ್ ಬೆನಿಫಿಷಿಯಲ್ ಪಾಲಿಸೀಸ್ ಫಾರ್ ಗ್ರೂಪ್ಸ್ ದ್ಯಾಟ್ ಲ್ಯಾಕ್ ಆಫ್ ಪ್ರೆಸೆಂಟೇಷನ್ ಇನ್ ಎಂಪ್ಲಾಯ್ಮೆಂಟ್, ಎಜುಕೇಷನ್ ಆ್ಯಂಡ್ ಬಿಸ್ನೆಸ್ ಸೆಕ್ಟರ್ಸ್ ಬೇಸ್ಡ್ ಆನ್ caste, religion, gender is called affirmative action. I hope you got the answer. ನೆಕ್ಸ್ಟ್ ನೋಡೋದಾದರೆ ಕ್ವೆಶ್ಚನ್ ನಂಬರ್ 20. ಸಾಮಾಜಿಕ ಸಮೈಕ್ಯತೆ ಅಂತಂದ್ರೇನು? ಸಮಾಜವೊಂದರಲ್ಲಿನ ಜನರ ಪರಸ್ಪರ ಹೊಂದಾಣಿಕೆ, ಸಹಕಾರ, ಭ್ರಾತೃತ್ವದಿಂದ ಒಳಗೊಂಡಿರುವ ಏಕರೂಪತೆಯನ್ನು ನಾವು ಸಾಮಾಜಿಕ ಸಮೈಕ್ಯತೆ ಅಂತ ಕರಿತೀವಿ. ಹಾಗಾಗಿ ಇಂಗ್ಲೀಷ್ ಮೀಡಿಯಮನ್ನು ನೋಡೋದಾದರೆ ವಾಟ್ ಈಸ್ ಸೋಷಿಯಲ್ ಸಾಲಿಡೇಟರಿ ಅಂತ ನೋಡಿದಾಗ ದ uniformity formed by mutual adjustment, cooperation and brotherhood of people in a society is called social solidarity. ನೆಕ್ಸ್ಟ್, ಅಂತರ್ಜಾಲದ 2 ಅನುಕೂಲಗಳನ್ನು ಬರೆಯಿರಿ. ನಾನಿಲ್ಲಿ 3 ಕೊಡ್ತೀನಿ, ನೀವು ಒಂದು ಎಕ್ಸ್ಟ್ರಾ ಬರೀಲೇಬೇಕು. ಆನ್ಲೈನ್ ಬ್ಯಾಂಕಿಂಗ್, ಆನ್ಲೈನ್ ಮಾರ್ಕೆಟಿಂಗ್, ಮನೋರಂಜನೆ, ಮಾಹಿತಿ ಮತ್ತು ಕಲಿಕೆ ಸಹಾಯ. ಒಂದು 3-4 ಕೊಟ್ಟಿದ್ದೀನಿ ನಾನು. ಸೊ ಈಗ ಇಂಗ್ಲೀಷ್ ಮೀಡಿಯಮ್ಗೆ ಹೇಳ್ತೀನಿ. ನೀವು ಯಾವುದಾದ್ರೂ ಒಂದಾದರೂ ಕಮೆಂಟ್ ಮಾಡಲೇಬೇಕು. ಮೆನ್ಷನ್ ಇನ್ 2 ಲ್ಯಾಂಗ್ವೇಜ್ of the internet, online banking, online marketing, helpful for entertainment, information, knowledge and learning. ಒಂದು ಯಾವುದಾದ್ರೂ ನೀವು ಕಮೆಂಟ್ ಹೇಳಿ ನನಗೆ. ವೀಡಿಯೋನ ಕೊನೆ ತನಕ ನೋಡ್ಬೇಕು. ಎಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಾನು ಕವರ್ ಮಾಡ್ತೀನಿ ಇಲ್ಲಿ. ಅಂದಾಗ ನಾಳೆ ಇವೇ ಪ್ರಶ್ನೆ ಬರುತ್ತೆ. ಐ ಆಮ್ ಡ್ಯಾಮ್ ಶ್ಯೂರ್ ಅಬೌಟ್ ದ್ಯಾಟ್. ನಂಗೆ ತುಂಬ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ. ಇವೇ ಪ್ರಶ್ನೆ ನಾಳೆ ಬರುತ್ತೆ. ವೀಡಿಯೋನ ಕೊನೆ ತನಕ ನೋಡ್ಕೊಂಡು ಹೋಗಿ. 2 ಮಹಿಳಾ ಸಂಘಟನೆಗಳನ್ನು ಬರೆಯಿರಿ ಅಂದರೆ ಬ್ರಾಹ್ಮಣ ಮಹಿಳಾ ನಿಲಯ, ಮಹಿಳಾ ಸೇವಾ ಸಮಾಜ ವಿಮೋಚನಾ. ಅದಾದ ನಂತರ ರೈಟ್ ಎನಿ 2 ವುಮೆನ್ಸ್ ಆರ್ಗನೈಜೇಷನ್ ಇನ್ ಇಂಡಿಯಾ, ಬ್ರಾಹ್ಮೀಣ್ ಮಹಿಳಾ ನಿಲಯ, ಮಹಿಳಾ ಸೇವಾ ಸಮಾಜ ವಿಮೋಚನಾ. ಸಂಸ್ಕೃತಾನುಕರಣವನ್ನು ವ್ಯಾಖ್ಯಾನಿಸಿ ನೋಡೋಣ. ಹಾಗಿದ್ರೆ MN ಶ್ರೀನಿವಾಸರವರ ಪ್ರಕಾರ ಜಾತಿಯ ಏಣಿ ಶ್ರೇಣಿಯಲ್ಲಿ ತನ್ನ ಅಂತಸ್ತನ್ನು ಹೆಚ್ಚಿಸಿಕೊಳ್ಳುವ ಉದ್ದೇಶದಿಂದ ಕೆಳಜಾತಿಯ ಜನರು ಸಸ್ಯಾಹಾರಿಗಳಾಗಿ ಮದ್ಯಪಾನವನ್ನು ತ್ಯಜಿಸಿ 1-2 ತಲೆಮಾರುಗಳಲ್ಲಿ ತನ್ನ ಜಾತಿಯ ಸ್ಥಾನಮಾನವನ್ನು ಹೆಚ್ಚಿಸಿಕೊಳ್ಳಲು ಉನ್ನತ ಜಾತಿಯನ್ನು ಅನುಕರಣೆ ಮಾಡುವಂತಹ ಸ್ಥಿತಿಯನ್ನು ನಾವು ಸಂಸ್ಕೃತಾನುಕರಣ ಅಂತ ಕರಿತೀವಿ. ಸಿಂಪಲ್ಲಾಗಿ ಒಂದು ಜಾತಿಯಲ್ಲಿ ಅದರದ ಒಂದು ಸಿಚುವೇಶನ್ ಏನಿರುತ್ತಲ್ಲ, ಅಂತಸ್ತನ್ನು ಹೆಚ್ಚಿಗೆ ಮಾಡ್ಕೋಬೇಕಂತ ಅವರು ಮದ್ಯಪಾನಗಳನ್ನು ಬಿಟ್ಟು ಸಸ್ಯಾಹಾರವನ್ನು ಸ್ವೀಕಾರ ಮಾಡಿ ಒಂದು ಉನ್ನತ ಜಾತಿಯನ್ನು ಅನುಕರಣೆ ಮಾಡ್ತಕ್ಕಂಥ ಒಂದು ಸ್ಥಿತಿ. ಇಷ್ಟು ನೆನ್ಪಿಟ್ಕೊಳ್ಳಿ. ಡೆಫಿನೇಷನ್ ಸಂಸ್ಕೃತೈಸೇಷನ್ ಅಕಾರ್ಡಿಂಗ್ ಟು MN ಶ್ರೀನಿವಾಸ್ ಪ್ರಕಾರ ಇಟ್ ಈಸ್ defined as a situation where lower caste people with the intention of increasing their status in caste hierarchy become vegetarian, non-vegetarian ಅಲ್ಲ vegetarian, give up alcohol ಬಿಟ್ಬಿಡ್ತಾರೆ and imitate higher caste to elevate their caste status over 1 or 2 ಜನರೇಷನ್. ಇಷ್ಟನ್ನು ಅರ್ಥ ಮಾಡ್ಕೊಳ್ಳಿ. ಭಾರತದ ಸಾಮಾಜಿಕ ಪರಿವರ್ತನೆ 2 ಮೂಲಗಳನ್ನು ತಿಳಿಸಿ ಅಂದರೆ ಆಂತರಿಕ ಮೂಲ ಅಂದರೆ ಸಂಸ್ಕೃತಾನುಕರಣ, ಬಾಹ್ಯ ಮೂಲ ಅಂತಂದರೆ ಆಧುನೀಕರಣ, ಪಾಶ್ಚಿಮಾತ್ಯಕರಣ, ಜಾಗತೀಕರಣ. ಮೆನ್ಷನ್ ಇನ್ 2 ಸೋರ್ಸ್ ಆಫ್ ಅ ಸೋಷಿಯಲ್ ಚೇಂಜ್ ಇನ್ ಇಂಡಿಯಾ. ಇಂಟರ್ನಲ್ ಸೋರ್ಸ್ ವಿಚ್ ಮೀನ್ಸ್ ಸಾಂಸ್ಕ್ರಟೈಸೇಷನ್, ಎಕ್ಸ್ಟರ್ನಲ್ ಸೋರ್ಸ್ ವಿಚ್ ಮೀನ್ಸ್ ಮಾಡರ್ನೈಸೇಷನ್, ಗ್ಲೋಬಲೈಸೇಷನ್, ವೆಸ್ಟರ್ನೈಸೇಷನ್. ನೆನ್ಪಿಟ್ಕೊಳ್ಳಿ. ಕನ್ನಡ ಇಂಗ್ಲೀಷ್ ಇಬ್ಬರಿಗೂ ಹೇಳ್ತಾ ಇದ್ದೀನಿ. ಸಿಂಧೂ ನದಿ ನಾಗರಿಕತೆ 2 ನಗರಗಳನ್ನು ಹೆಸರಿಸಿ. ಹರಪ್ಪ, ಮೊಹೆಂಜೊದಾರೋ ಯಾವುದಾದ್ರೂ ಒಂದು ಕಮೆಂಟ್ ಮಾಡಿ ನನಗೆ ಹೇಳಿ ನೀವು. ನೇಮ್ ಇನ್ 2 ಸಿಟೀಸ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಹರಪ್ಪ, ಮೊಹೆಂಜೊದಾರೋ. ಕರ್ನಾಟಕದ ಯಾವುದಾದ್ರೂ 2 ಪರಿಶಿಷ್ಟ ಜಾತಿಗಳನ್ನು ತಿಳಿಸಿ. ಮಾದಿಗ, ಹೊಲೆಯ, ಬೋವಿ. ಇನ್ನೊಂದು ಯಾವುದಾದ್ರೂ ನಂಗೆ ಕಮೆಂಟ್ ಮಾಡಿ ಹೇಳಿ.
ಮೆನ್ಷನ್ ಇನ್ ಸ್ಕೆಡ್ಯೂಲ್ ಕಾಸ್ಟ್ ಆಫ್ ಕರ್ನಾಟಕ, ಮಾದಿಗ ಹೊಲೆಯ ಭೂವಿ. ಯಾವುದಾದ್ರೂ ಒಂದು ನೀವು ಕಮೆಂಟ್ ಮಾಡಿ ಹೇಳಿ ನನಗೆ. ಸ್ತ್ರೀ ಶಕ್ತಿ ಎರಡು ಉದ್ದೇಶಗಳನ್ನು ತಿಳಿಸಿ ಅಂತಂದರೆ ಗ್ರಾಮೀಣ ಮಹಿಳೆಯರನ್ನು ಆರ್ಥಿಕ ಅಭಿವೃದ್ಧಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು, ಆದಾಯ ತರುವ ಚಟುವಟಿಕೆಗಳಲ್ಲಿ ಸ್ತ್ರೀಯರನ್ನು ತೊಡಗಿಸುವುದು. ನೆಕ್ಸ್ಟ್ ಅದೇ ರೀತಿ ಇಂಗ್ಲೀಷಲ್ಲಿ ನೋಡೋದಾದರೆ ಮೆನ್ಷನ್ ಇನ್ ಅಬ್ಜೆಕ್ಟಿವ್ಸ್ ಆಫ್ ಸ್ತ್ರೀ ಶಕ್ತಿ ಸಂಘ to provide opportunities for the economic development for rural women, as well as second one to involve women in income generating activities. ನೆಕ್ಸ್ಟ್ ಒಂದು ನೀವು ಕಮೆಂಟ್ ಮಾಡಿ ಹೇಳಬೇಕು. ಒಂದೊಂದು ಆ್ಯಕ್ಟಿವಿಟಿ ನೀವು ಮಾಡಬೇಕು ಅಂದಾಗ ಮಾತ್ರ ನಿಮಗೆಲ್ಲ ನೆನಪಾಗ್ತಾ ಹೋಗುತ್ತೆ ಅಲ್ವಾ. ನಗರ ಬಡತನಕ್ಕೆ ಎರಡು ಕಾರಣ ಅಂದರೆ ಕಡಿಮೆ ಭತ್ಯೆ, ಶ್ರೀಮಂತರ ಪರವಾದ ಆರ್ಥಿಕ ನೀತಿಗಳು, ಕಡಿಮೆ ಆದಾಯ, ಹಣದುಬ್ಬರ. ಇನ್ನೊಂದು ನೀವು ಕಮೆಂಟ್ ಮಾಡಿ ಹೇಳಿ. ಮೆನ್ಷನ್ ಇನ್ ಟು ಕೌಸಸ್ ಫಾರ್ ಅರ್ಬನ್ ಪಾವರ್ಟಿ, ಲೋ ವೇಜಸ್, ಪ್ರೋ ರಿಚ್ ಎಕನಾಮಿಕ್ ಪಾಲಿಸೀಸ್, ಲೋ ಇನ್ಕಮ್, ಇನ್ಫ್ಲೇಷನ್. ನೆಕ್ಸ್ಟ್ ಕರ್ನಾಟಕದಲ್ಲಿ ನಡೆಯುವ ಯಾವುದಾದ್ರೂ ಎರಡು ಪ್ರಸಿದ್ಧ ಜಾತ್ರೆಗಳನ್ನ ತಿಳಿಸಿ. ನೀವು ನಿಮ್ಮೂರಿನಲ್ಲಿ ಯಾವುದಾದ್ರು ಜಾತ್ರೆ ಇದೆ, ನಾನು ನಿನ್ನೆ ಕಮೆಂಟಲ್ಲಿ ಹೇಳಿದ್ದೆ, ಕೆಲವೊಂದಿಷ್ಟು ಜನ ಮಾಡಿದ್ದಾರೆ, ನೀವು ಕೂಡ ಮಾಡಿ. ನಿಮ್ಮೂರಲ್ಲಿ ಯಾವ ಜಾತ್ರೆ ನಡೆಯುತ್ತೆ ಅಂತ ಹೇಳಿ ನನಗೆ. ಬೆಂಗಳೂರಿನ ಕಡಲೆಕಾಯಿ ಪರಿಷೆ, ಕೋಲಾರದ ಅಂತರಗಂಗೆ ಜಾತ್ರೆ. ಕಮೆಂಟ್ ಮಾಡಿ ಹೇಳಿ ನಿಮ್ಮೂರಲ್ಲಿ ಯಾವ ಜಾತ್ರೆ ನಡೆಯುತ್ತೆ ಅಂತ. ನೇಮ್ ಟು ಫೇಮಸ್ ಫೇರ್ಸ್ ಹೆಲ್ಡ್ ಇನ್ ಕರ್ನಾಟಕ. ಕಡಲೆಕಾಯಿ ಪರಿಷೆ ಇನ್ ಬೆಂಗಳೂರು, ಇದು ತುಂಬ ದೊಡ್ಡದು ಜಾತ್ರೆ ಇದು. ಅದಾದ ನಂತರ ನೆಕ್ಸ್ಟ್ ಕೋಲಾರದ ಅಂತರಗಂಗೆ ಫೇರ್ ಇನ್ ಕೋಲಾರ. ನೆಕ್ಸ್ಟ್ ಕಾಗೋಡು ರೈತ ಹೋರಾಟಕ್ಕೆ ಎರಡು ಕಾರಣ ಅಂದರೆ ಭೂಮಾಲೀಕರಿಂದ ಗೇಣಿದಾರರ ಶೋಷಣೆ. ಸೆಕೆಂಡ್ ಒನ್ ಈಸ್, ಎರಡನೇದು ಅಧಿಕ ಪ್ರಮಾಣದ ಪಾಲು ಕೊಡಲು ನಿರಾಕರಣೆ. ಅದೇ ರೀತಿ ಇಂಗ್ಲೀಷಲ್ಲಿ ನೋಡೋದಾದರೆ ಮೆನ್ಷನ್ ಇನ್ ಟು ರೀಸನ್ಸ್ ಆಫ್ ದ ಕೊಡಗು ಫಾರ್ಮರ್ಸ್ ಸ್ಟ್ರಗಲ್ ಅಂತ ಬಂದಾಗ ಎಕ್ಸ್ಪ್ಲೋಟೇಷನ್ ಆಫ್ ಟೆನೆಂಟ್ಸ್ ಬೈ ಲ್ಯಾಂಡ್ಲಾರ್ಡ್ಸ್. ಅದಾದ ನಂತರ ರೆಫ್ಯೂಸಲ್ ಟು ಗಿವ್ ಹೈ ಅಮೌಂಟ್ ಆಫ್ ಕಾರ್ಪ್ ಶೇರ್. ಸಂಸ್ಕೃತಾನುಕರಣದ ಎರಡು ಅಂಶ, ಕ್ರಿಯಾವಿಧಿ, ಆಹಾರ ಪದ್ಧತಿ. ಮೆನ್ಷನ್ ಇನ್ ಟು ಎಲಿಮೆಂಟ್ಸ್ ಆಫ್ ಸಾಂಸ್ಕ್ರಟೈಸೇಷನ್ ವಿಚ್ ಮೀನ್ಸ್ ರಿಚುವಲ್ ಆ್ಯಂಡ್ ಫುಡ್ ಹ್ಯಾಬಿಟ್ಸ್. ನೆಕ್ಸ್ಟ್ ಅಧುನೀಕರಣ ಅಂತಂದ್ರೆ ಏನು? ಡೇನಿಯಲ್ ಲರ್ನರ್ ಪ್ರಕಾರ ಅಧುನೀಕರಣ ಸಾಮಾಜಿಕ ಪರಿವರ್ತನೆ ಒಂದು ಪ್ರಕ್ರಿಯೆಯಾಗಿದ್ದು, ಕಡಿಮೆ ಅಭಿವೃದ್ಧಿ ಹೊಂದಿದ ದೇಶಗಳು ಹೆಚ್ಚು ಅಭಿವೃದ್ಧಿ ಹೊಂದಿದ ದೇಶಗಳ ಸಾಮಾನ್ಯ ಗುಣಲಕ್ಷಣಗಳನ್ನು ಸ್ವೀಕರಿಸಿಕೊಳ್ಳುವ ಪ್ರವೃತ್ತಿಯಾಗಿದೆ ಎಂದು ವ್ಯಾಖ್ಯಾನಿಸಿದ್ದಾರೆ. ಅಷ್ಟೇ. ಅದಾದ ನಂತರ ವಾಟ್ ಈಸ್ ಮಾಡರ್ನೈಸೇಷನ್? ಅಕಾರ್ಡಿಂಗ್ ಟು ಡೇನಿಯಲ್ ಲರ್ನರ್, ಮಾಡರ್ನೈಸೇಷನ್ ಈಸ್ ದ ಪ್ರೊಸೆಸ್ ಆಫ್ ಅ ಸೋಷಿಯಲ್ ಚೇಂಜ್ ಇನ್ ವಿಚ್ ಲೆಸ್ ಡೆವಲಪ್ಮೆಂಟ್ ಕಂಟ್ರಿ ಹ್ಯಾವ್ ದ ಟೆಂಡೆನ್ಸಿ ಟು ಅಡಾಪ್ಟ್ ದ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಮೋರ್ ಡೆವಲಪ್ಡ್ ಕಂಟ್ರೀಸ್. ಭಾಷಾವಾದ ಅಂತಂದ್ರೆ ಏನು? ಒಂದು ಸಿಂಪಲ್ಲಾಗಿ ನಿಮ್ಗೆ ಹೇಳ್ತೀನಿ. ಒಂದು ಜನ ಅಥವಾ ಒಂದು ಗುಂಪು ತಮ್ಮ ಭಾಷೆ ಮೇಲೆ ಅತ್ಯಂತ ಗೌರವವನ್ನು ಹೊಂದಿ ಇನ್ನೊಂದು ಭಾಷೆ ಮೇಲೆ ದ್ವೇಷಪೂರಿತ ಭಾವನೆಯನ್ನು ಹೊಂದೋದಕ್ಕೆ ನಾವು ಭಾಷಾವಾದ ಅಂತ ಕರಿತೀವಿ. ಇಲ್ಲಿ ಒಂದು ಸಿಸ್ಟಮ್ಯಾಟಿಕ್ ನೋಡೋಣ. ತಮ್ಮ ಭಾಷೆಯನ್ನು ಕುರಿತು ವಿಶೇಷವಾದ ಮೆಚ್ಚುಗೆ, ಒಲವು, ಗೌರವ, ಅಭಿಮಾನಗಳನ್ನು ಹೊಂದಿದ್ದು ಬೇರೆ ಭಾಷೆಗಳ ಕುರಿತು ಪೂರ್ವಾಗ್ರಹ, ದ್ವೇಷಪೂರಿತ ಭಾವನೆಯನ್ನು ಹೊಂದಿರತಕ್ಕಂಥ ಭಾಷಾವಾದ ಅಂತ ಕರಿತೀವಿ. ಹಾಗೆ ನೀವು ಕೋಮುವಾದ ಅಂತ ಹೇಳಬೇಕು. ಜಸ್ಟ್ ಇಲ್ಲೇನು ಭಾಷೆಯನ್ನು ತೆಗೆದು ಕೋಮು ಅಂತ ಹಾಕಬೇಕಷ್ಟೇ. ಕೋಮುವಾದ ಅಂತಂದ್ರೇನು ಕಮೆಂಟ್ ಮಾಡಿ ಹೇಳಬೇಕು ನನಗೆ ಅಷ್ಟೇ. ವಾಟ್ ಈಸ್ ಲಿಂಗ್ವಿಲಿಸಮ್? ಹ್ಯಾವಿಂಗ್ ಅ ಸ್ಪೆಷಲ್ ಅಪ್ರಿಸಿಯೇಷನ್ ಇನ್ಕ್ಲಿನೇಷನ್, ರೆಸ್ಪೆಕ್ಟ್ ಆ್ಯಂಡ್ ಪ್ರೈಡ್ ಫಾರ್ one's own language while harboring prejudice and hateful feelings toward other language is called linguism. ಸಾಮಾಜಿಕ ಹೊರಗುಳುವಿಕೆಯ ಅರ್ಥವನ್ನು ಬರೆಯಿರಿ. ವ್ಯಕ್ತಿಗಳು ಇಲ್ಲವೇ ಸಮೂಹಗಳು ಸಮಾಜದಲ್ಲಿ ಪೂರ್ಣವಾಗಿ ಪಾಲ್ಗೊಳ್ಳುವಿಕೆಯನ್ನು ನಿರ್ಬಂಧಿಸುವ ಮಾರ್ಗಗಳನ್ನು ಸಾಮಾಜಿಕ ಹೊರಗುಳುವಿಕೆ ಅಂತ ಕರೀತಾರೆ. ವಾಟ್ ಈಸ್ ಮೀನಿಂಗ್ ಆಫ್ ಅ ಸೋಷಿಯಲ್ ಎಕ್ಸ್ಕ್ಲೂಷನ್? ವಿಚ್ ಮೀನ್ಸ್ ದ ವೇಸ್ in which individuals or groups are restricted from fully participating in society are called social exclusion. ಇವೇ ಕ್ವಶನ್ ಎಲ್ಲ ನಾಳೆ ಬರುತ್ತೆ, ಪೂರ್ತಿಯಾಗಿ ವಿಡಿಯೋ ನೋಡ್ಕೊಂಡು ಹೋಗಿ ನಿಮ್ಗೆ ಅರ್ಥ ಆಗುತ್ತೆ. ಸೂಕ್ಷ್ಮ ಹಣಕಾಸಿನ ಎರಡು ಲಕ್ಷಣಗಳನ್ನು ಅಂದರೆ ಭದ್ರತೆ ಇಲ್ಲದ ಸಾಲ, ಬಡತನ ರೇಖೆ ಕೆಳಗೆ ಇರ್ತಕ್ಕಂಥವ್ರಿಗೆ ಸಾಲವನ್ನು ಕೊಡುವುದು. ಮೆನ್ಷನ್ ಇನ್ ಟು ಫೀಚರ್ಸ್ ಆಫ್ ಮೈಕ್ರೋ ಫೈನಾನ್ಸ್, ಅನ್ಸೆಕ್ಯೂರ್ಡ್ ಲೋನ್ಸ್, ಕೊಲೆಟ್ರಲ್ ಫ್ರೀ. ಅದಾದ ನಂತರ ಪ್ರೊವೈಡಿಂಗ್ ಲೋನ್ಸ್ ಟು ದೋಸ್ ಬಿಲೋ ದ ಪಾವರ್ಟಿ ಲೈನ್. ರೈತರ ಆತ್ಮಹತ್ಯೆಗೆ ಡಾಕ್ಟರ್ ಜಿ ಕೆ ವೀರೇಶ್ ಸಮಿತಿ ತಿಳಿಸಿರ್ತಕ್ಕಂಥ ಎರಡು ಕಾರಣ ಅಂದರೆ ಬೆಳೆ ವೈಫಲ್ಯ, ಕೌಟುಂಬಿಕ ಸಮಸ್ಯೆಗಳು. ನೀವು ಒಂದನ್ನು ನನಗೆ ತಿಳಿಸ್ಬೇಕು, ಒಂದು ತಿಳಿಸಿ ನೀವು ನನ್ನ ಕಮೆಂಟಲ್ಲಿ ಹೇಳಿ. ಮೆನ್ಷನ್ ಇನ್ ಟು ರೀಸನ್ಸ್ ಆಫ್ ಫಾರ್ಮರ್ ಸೂಸೈಡ್ ಆಸ್ ಸ್ಟೇಟೆಡ್ ಡಾಕ್ಟರ್ ಜಿ ಕೆ ವೀರೇಶ್ ಕಮಿಟಿ. ಕಾರ್ ಫೇಲ್ಯೂರ್, ಫ್ಯಾಮಿಲಿ ಪ್ರಾಬ್ಲಮ್ಸ್. ನೆಕ್ಸ್ಟ್ ನೀವೊಂದು ಯಾವುದಾದ್ರೂ ಹೇಳಿ ನನಗೆ. ಯಾವುದಾದ್ರೂ ಎರಡು ಪ್ರಭಾವಿ ಕೈಗಾರಿಕೋದ್ಯಮ ಕುಟುಂಬಗಳನ್ನು ಹೆಸರಿಸಿ ಅಂದರೆ ಮುಖೇಶ್ ಅಂಬಾನಿ, ಲಕ್ಷ್ಮೀ ಮಿತ್ತಲ್, ಟಾಟಾ ಬಿರ್ಲಾ. ಯಾವುದಾದ್ರೂ ನಿಮ್ಗೆ ಯಾವುದಾದ್ರೂ ಒಂದು ಗೊತ್ತಿದ್ದರೆ ಕಮೆಂಟ್ ಮಾಡಿ ಹೇಳಿ. ನೇಮ್ ಇನ್ ಟು ಇನ್ಫ್ಲುಯೆನ್ಷಿಯಲ್ ಇಂಡಸ್ಟ್ರಿಯಲ್ ಫ್ಯಾಮಿಲೀಸ್. ಮುಖೇಶ್ ಅಂಬಾನಿ ಆಗಿರ್ಬೋದು, ಟಾಟಾ, ಬಿರ್ಲಾ. ಓಕೆ. ನೆಕ್ಸ್ಟ್ ಸಾಮಾಜಿಕ ಚಳುವಳಿಯನ್ನು ವ್ಯಾಖ್ಯಾನಿಸಿ. ಬ್ಲೂಮರ್ ಪ್ರಕಾರ ಸಾಮೂಹಿಕ ಪ್ರಯತ್ನದ ಮೂಲಕ ಹೊಸ ಸಮಾಜದ ವ್ಯವಸ್ಥೆಯನ್ನು ಸ್ಥಾಪಿಸುವ ಕ್ರಮವನ್ನು ಸಾಮಾಜಿಕ ಚಳುವಳಿ ಅಂತ ಕರೀತಾರೆ. ಸೋಷಿಯಲ್ ಮೂವ್ಮೆಂಟ್, ಡಿಫೈನ್ ದ ಸೋಷಿಯಲ್ ಮೂವ್ಮೆಂಟ್. ಅಕಾರ್ಡಿಂಗ್ ಟು ಬ್ಲೂಮರ್, ದ ಪ್ರೊಸೆಸ್ ಆಫ್ ಎಸ್ಟಾಬ್ಲಿಷಿಂಗ್ ಅ ನ್ಯೂ ಸೋಷಿಯಲ್ ಸಿಸ್ಟಮ್ ಥ್ರೂ ಕಲೆಕ್ಟಿವ್ ಎಫರ್ಟ್ ಈಸ್ ಡಿಫೈನ್ಡ್ ಆಸ್ ಅ ಸೋಷಿಯಲ್
ಮೂಮೆಂಟ್. ನೆಕ್ಸ್ಟ್ ಹೋಗ್ತೀನಿ ಈಗ. ಸಂಸ್ಕೃತಾನುಕರಣದ 2 ಅಂಶ ಕ್ರಿಯಾವಿಧಿ ರಕ್ತ ಸಂಬಂಧ ಅಂತ ಇದೆ. 2 ಎಲಿಮೆಂಟ್ಸ್ ಆಫ್ ಅ ಸಾಂಸ್ಕ್ರಿಟೈಸೇಷನ್ ರಿಚುವಲ್ಸ್ ಬ್ಲಡ್ ರಿಲೇಷನ್ಶಿಪ್ ಕಿನ್ಶಿಪ್ ನೀವೊಂದೇ ಮೆನ್ಷನ್ ಮಾಡಿ ನನಗೆ ನೀವೊಂದು ಹೇಳಿ. ಜಾಗತಿಕ ಅನನ್ಯತೆ ಅಂತಂದ್ರೇನು? ಜನರು ತಮ್ಮ ವ್ಯಕ್ತಿತ್ವವನ್ನು ಸಂವಹನ ಅಂತರ್ಜಾಲದ ಮೂಲಕ ಸ್ಥಳೀಯ ಸಂಬಂಧಗಳನ್ನು ಮೀರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಬಂಧಗಳನ್ನು ಸೃಷ್ಟಿಯಾಗುವ ಪ್ರವೃತ್ತಿಯನ್ನು ನಾವು ಜಾಗತಿಕ ಅನನ್ಯತೆ ಅಂತ ಕರಿತೀವಿ. ವಾಟ್ ಈಸ್ ಗ್ಲೋಬಲ್ ಐಡೆಂಟಿಟಿ ಅಂದರೆ ಒಂದು ನಿಮಿಷ ಹೇಳ್ತೀನಿ ಈಗ. ದ ಟೆಂಡೆನ್ಸಿ ಆಫ್ ಪೀಪಲ್ ಕ್ರಿಯೇಟ್ ರಿಲೇಷನ್ಶಿಪ್ ಅಟ್ ಆ್ಯನ್ ಇಂಟರ್ನ್ಯಾಷನಲ್ ಲೆವೆಲ್ ಟ್ರಾನ್ಸೆಂಡಿಂಗ್ ಲೋಕಲ್ ರಿಲೇಷನ್ಸ್ ಥ್ರೂ ಕಮ್ಯುನಿಕೇಟಿಂಗ್ ದ ಇಂಟರ್ನೆಟ್ ಫ್ರಮ್ ದೇರ್ ಪರ್ಸ್ನಾಲಿಟಿ ಐಡೆಂಟಿಟಿ ಈಸ್ ಕಾಲ್ಡ್ ಗ್ಲೋಬಲ್ ಐಡೆಂಟಿಟಿ. ನೆಕ್ಸ್ಟ್ ನೋಡ್ತಾ ಹೋಗೋಣ ಈಗ. ಸಿಂಧು ನಾಗರಿಕತೆ 2 ನಗರಗಳನ್ನು ತಿಳಿಸಿ ಅಂದರೆ ಹರಪ್ಪ ಮೊಹೆಂಜೊದಾರೋ. ಕರ್ನಾಟಕದ ಆಲ್ರೆಡಿ ಚರ್ಚೆ ಮಾಡಿದ್ದೀನಿ ಪ್ರಶ್ನೆನ, ನಿಮ್ಗೆ ಗೊತ್ತಿದೆ, ಮಾದಿಗೋಲನ್ನು ಹೇಳಿದ್ದೀನಲ್ವಾ, ನಿಮ್ಗೆ ಕ್ಲಾಸ್ ಕೊಟ್ಟಿದ್ದೀನಿ. ಲಿಂಗ ಮತ್ತು ಲಿಂಗತ್ವದ ನಡುವಿರ್ತಕ್ಕಂಥ ವ್ಯತ್ಯಾಸಗಳನ್ನು ತಿಳಿಸಿ ಅಂತ ಪ್ರಶ್ನೆ ಇದೆ. ಲಿಂಗವು ಜೈವಿಕ ಅಂಶ. ಲಿಂಗವನ್ನು ಶಾರೀರಿಕ ಸ್ಥಿತಿಗಳು ಸ್ತ್ರೀ ಮತ್ತು ಪುರುಷ ಎಂದು ನಿರ್ಧರಿಸುತ್ತವೆ. ಆದರೆ ಲಿಂಗತ್ವ ಅಂತಂದರೆ ಸಾಮಾಜಿಕ ಸಾಂಸ್ಕೃತಿಕ ಗ್ರಹಿಕೆಗಳಾಗಿವೆ. ಲಿಂಗತ್ವವನ್ನು ಸಾಮಾಜೀಕರಣದ ಪ್ರಕ್ರಿಯೆ ಮೂಲಕ ಕಲಿಯಬೇಕಾಗುತ್ತೆ. ಡಿಫ್ರೆನ್ಸ್ ಬಿಟ್ವೀನ್ ಸೆಕ್ಸ್ ಆ್ಯಂಡ್ ಜೆಂಡರ್. ಸೆಕ್ಸ್ ಇಸ್ ಬಯೋಲಾಜಿಕಲ್ ಫ್ಯಾಕ್ಟರ್. Psychological condition determine sex as a male and female. Gender is a social cultural perception. Gender has to be learned through the process of socialization. ಇಲ್ಲಿ ಆಲ್ರೆಡಿ ಈ ಪ್ರಶ್ನೆ ನಾನು ಚರ್ಚೆ ಮಾಡಿದ್ದೀನಿ, ಮತ್ತೆ ರಿಪೀಟ್ ಮಾಡಲ್ಲ. ಈ ಪ್ರಶ್ನೆ ಕೂಡ ನಾನು ಚರ್ಚೆ ಮಾಡಿದ್ದೀನಿ, ರಿಪೀಟ್ ಮಾಡಲ್ಲ ನಿಮಗೆ. ಸಾಮಾಜಿಕ ಚಳುವಳಿಯಿಂದ ಆಲ್ರೆಡಿ ಚರ್ಚೆ ಮಾಡಿದ್ದೀನಿ. ನೆಕ್ಸ್ಟ್ ಈಗ ಬ್ರಿಕ್ಸ್ನ 2 ಸದಸ್ಯ ರಾಷ್ಟ್ರಗಳನ್ನ ಹೆಸರಿಸಿ. ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ. ನೀವು ಒಂದು ಯಾವ್ದಾದ್ರು ನಮಗೆ ಕಮೆಂಟ್ ಮಾಡಿ ಹೇಳಿ. ನೇಮ್ 2 ಬ್ರಿಕ್ಸ್ ನೇಷನ್ಸ್ ಅಂದರೆ ಬ್ರೆಜಿಲ್, ಇಂಡಿಯಾ, ರಷ್ಯಾ, ಚೀನಾ. ಮೆನ್ಷನ್ ಯುವರ್ 1 ಕಂಟ್ರಿ ಇನ್ ಕಮೆಂಟ್. ಜಾಗತಿಕ ಅನನ್ಯತೆ ಅಂತಂದ್ರೆ ಏನು? ಆಲ್ರೆಡಿ ಚರ್ಚೆ ಮಾಡಿ. ಗ್ಲೋಬಲ್ ಐಡೆಂಟಿಟಿ ಕೊಟ್ಟುಬಿಟ್ಟಿದ್ದೀನಿ ಪ್ರಶ್ನೆ. ನೆಕ್ಸ್ಟ್ ನೋಡೋಣ. ಭಾಷಾವಾದ ನೋಡಿದ್ವಿ. ಸಾಮಾಜಿಕ ಹೊರಗುಳುವಿಕೆ ಅಂತಂದ್ರೆ ಏನು ನೋಡಿದ್ವಿ. ಸೂಕ್ಷ್ಮ ಹಣಕಾಸಿನ 2 ಲಕ್ಷಣಗಳನ್ನು ನೋಡಿದ್ದೀವಿ, ಪ್ರಶ್ನೆಯನ್ನು ಓದಿದ್ವಿ. ಸಾಮಾಜಿಕ ಸಮೈಕ್ಯತೆ ಅಂತಂದ್ರೆ ಏನು? ಸೋಷಿಯಲ್ ಸಾಲಿಡಿಟಿ ಕ್ವಶನನ್ನು ಕೊಟ್ಟಿದ್ದೀನಿ. ಯಾವುದಾದ್ರೂ ಆಲ್ರೆಡಿ ಮುಗಿದಿದೆ. ಮಹಿಳಾ ಸಂಘಟನೆ, 2 ಮಹಿಳಾ ಸಂಘಟನೆ. ಓಕೆ, ನೋಡೋಣ. 2 ಮಹಿಳಾ ಸಂಘಟನೆಗಳನ್ನು ಮೈಸೂರಿನ ಮಹಿಳಾ ಸೇವಾ ಸಮಾಜ, ಪೂನಾದಲ್ಲಿ ಭಗಿನಿ ಸಮಾಜ, ಬೆಂಗಳೂರಲ್ಲಿ ವಿಮೋಚನ. ಆಲ್ರೆಡಿ ಇದು ನೆಕ್ಸ್ಟ್ ಇನ್ನೊಂದೆರಡು ಇವು ರೈಟ್. 2 ವುಮೆನ್ಸ್ ಆರ್ಗನೈಸೇಷನ್ ಇನ್ ಇಂಡಿಯಾ. ಮಹಿಳಾ ಸೇವಾ ಸಮಾಜ ಆಫ್ ಮೈಸೂರು, ಭಗಿನಿ ಸಮಾಜ ಇನ್ ಪುಣೆ, ವಿಮೋಚನ ಇನ್ ಬೆಂಗಳೂರು. ವಿಮೋಚನ ಹೇಳಿದ್ದೆ. ಸಂಸ್ಕೃತಾನುಕರಣದ 2 ಅಂಶಗಳನ್ನು ಕ್ರಿಯಾವಿಧಿ, ವಿವಾಹ, ಮದುವೆ, ವಿಧವೆಯರನ್ನು ನೋಡಿಕೊಳ್ಳುವ ರೀತಿ, ಸ್ತ್ರೀಯರನ್ನು ನೋಡಿಕೊಳ್ಳುವ ಕ್ರಮ. ಅದೇ ರೀತಿ ಮೆನ್ಷನ್ 2 ಎಲಿಮೆಂಟ್ಸ್ ಆಫ್ ಸಾಂಸ್ಕ್ರಿಟೈಸೇಷನ್ ರಿಚುವಲ್ ಮ್ಯಾರೇಜ್. ಇನ್ನು ನೋಡ್ಕಿದ್ರೆ ನೀವು ಓದಿ. ಆಧುನೀಕರಣ ನೋಡಿದ್ವಿ ಪ್ರಶ್ನೆ. 2 ದ್ರಾವಿಡ ಭಾಷೆ ಆಲ್ರೆಡಿ ಮುಗಿದಿದೆ. ನೆಕ್ಸ್ಟ್ ಅದೇ ರೀತಿ ಕ್ವಶನ್ ಆಗಿದೆ. ಸ್ತ್ರೀಯರ 2 ಆಲ್ರೆಡಿ ಮುಗಿದಿದೆ. ನಗರ ಬಡತನಕ್ಕೆ 2 ಕಾರಣ ಮುಗಿದಿದೆ ಪ್ರಶ್ನೆ. ಅಂತರ್ಜಾಲದ 2 ಆಲ್ರೆಡಿ ಕಾಗೋಡು ರೈತರ ಕೊಟ್ಟಿದ್ದೀನಿ ಪ್ರಶ್ನೆಯನ್ನು ಚರ್ಚೆ ಮಾಡಿದ್ವಿ. ಸಾಮಾಜಿಕ ಪರಿವರ್ತನೆ 2 ಮೂಲಗಳು, ಸಂಸ್ಕೃತಾನುಕರಣ, ಬಾಹ್ಯ ಮೂಲದ ಕ್ವಶನ್ ಆಲ್ರೆಡಿ ಚರ್ಚೆ ಮಾಡಿದ್ವಿ. ಇಲ್ಲಿ ಮಕ್ಕಳ ಲಿಂಗಾನುಪಾತ ಹೆಚ್ಚಿಸಲು ಸರ್ಕಾರ ಕೈಗೊಂಡಿರ್ತಕ್ಕಂಥ 2 ಕಾರ್ಯಕ್ರಮವನ್ನು ಬರೀರಿ. ಸುಕನ್ಯಾ ಸಮೃದ್ಧಿ, ಬೇಟಿ ಪಡಾವ್ ಬೇಟಿ ಬಚಾವ್. ಇದು ಯಾವ ಜಿಲ್ಲೆಯಲ್ಲಿ ಅತ್ಯಂತ ಜಾಸ್ತಿ ಪ್ರಚಾರ ಮಾಡಿದರು ಅಂತ ನೀವು ಹೇಳಬೇಕು. ರೈಟ್. 2 ಪ್ರೋಗ್ರಾಮ್ಸ್ ಆಫ್ ಅಂಡರ್ಟೇಕ್ ಬೈ ದ ಗೌರ್ಮೆಂಟ್ ಟು ಇನ್ಕ್ರೀಸ್ ದ ಚೈಲ್ಡ್ ಸೆಕ್ಸ್ ರೇಷಿಯೋ. ಬೇಟಿ ಬಚಾವ್ ಬೇಟಿ ಪಡಾವ್, ಅದಾದ ನಂತರ ಸುಕನ್ಯಾ ಸಮೃದ್ಧಿ. ನೆಕ್ಸ್ಟ್ ಪ್ರಬಲ ಜಾತಿಯನ್ನು ವ್ಯಾಖ್ಯಾನಿಸಿ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ, ನೆಗ್ಲೆಕ್ಟ್ ಮಾಡಿಬಿಡಿ. ಇದೊಂದು ಪ್ರಶ್ನೆಯನ್ನು ಓದ್ತಾ ಹೋಗೋಣ. ಎನ್ ಶ್ರೀನಿವಾಸ್. ಇತರೆ ಜಾತಿಗಳಿಗಿಂತ ಹೆಚ್ಚು ಸಂಖ್ಯಾತ್ಮಕವಾಗಿ ಬಲವಿರತಕ್ಕಂಥ ಆರ್ಥಿಕ ಹಾಗೂ ರಾಜಕೀಯ ಅಧಿಕಾರವನ್ನು ಹೊಂದಿರುವ ಸ್ಥಳೀಯ ಜಾತಿ ಏಣಿ ಶ್ರೇಣಿಯಲ್ಲಿ ಉನ್ನತ ಧಾರ್ಮಿಕ ಅಂತಸ್ತನ್ನು ಹೊಂದಿರುವ ಜಾತಿಯನ್ನು ನಾವು ಪ್ರಬಲ ಜಾತಿ ಅಂತ ಕರಿತೀವಿ. ಆ್ಯಸ್ ಪರ್ ಎಮ್ ಎನ್ ಶ್ರೀನಿವಾಸ್ ಪ್ರಕಾರ. ಡಿಫೈನ್ಡ್ ಡಾಮಿನೆಂಟ್ ಕಾಸ್ಟ್. M.N. Srinivas, a caste which enjoys numerical strength, economic and political power over other castes, and high ritual status in the local caste hierarchy is a dominated caste. ನೆಕ್ಸ್ಟ್ ಹಣಕಾಸಿನ 2 ಪ್ರಕಾರಗಳನ್ನು ತಿಳಿಸಿ. ಅನೌಪಚಾರಿಕ ಹಣಕಾಸು ಸೇವೆ ಒದಗಿಸುವವರು ಸದಸ್ಯರ ಮಾಲೀಕತ್ವದ ಸಂಘಟನೆಗಳು. ಮೂರನೇದು ನೀವು ಓದ್ಕೊಳ್ಳಿ. 2 ಟೈಪ್ಸ್ ಆಫ್ ಮೈಕ್ರೋ ಫೈನಾನ್ಸ್. ಇನ್ಫಾರ್ಮಲ್ ಫೈನಾನ್ಷಿಯಲ್ ಸರ್ವಿಸ್ ಪ್ರೊವೈಡ್ಸ್ ಮೆಂಬರ್ ಓನ್ಡ್ ಆರ್ಗನೈಸೇಷನ್. ಫಾರ್ಮಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಗ್ರಾಮೀಣ ಅಧ್ಯಯನದಿಂದ ಹೊರಬಂದ 2 ಪರಿಕಲ್ಪನೆಗಳು ಯಾವ್ಯಾವು? ಸಂಸ್ಕೃತಾನುಕರಣ ಮತ್ತು ಪಾಶ್ಚಿಮಾತೀಕರಣ. M.N. ಶ್ರೀನಿವಾಸರವರು ಅಧ್ಯಯನ ಮಾಡಿರ್ತಕ್ಕಂಥದ್ದು. ಕುಲನೀಕರಣ ಅಂದರೆ N. ಪ್ರಸಾದ್. ಅಪಸಂಸ್ಕೃತಾನುಕರಣ ಮಜುಮ್ದಾರ್. ಸಾರ್ವತ್ರೀಕರಣ ಮತ್ತು ಪ್ರಾಂತೀಕರಣ ಅಂದರೆ ಮೆಕ್ಕಿ ಮರಿಯೇಟ್. ನೇಮ್ ಇನ್ 2 ಕಾನ್ಸೆಪ್ಟ್ ಆಫ್ ಎಮರ್ಜ್ಡ್ ಫ್ರಮ್ ರೂರಲ್ ಸ್ಟಡೀಸ್. ಸಾಂಸ್ಕ್ರಿಟೈಸೇಷನ್ ಆ್ಯಂಡ್ ವೆಸ್ಟರ್ನೈಸೇಷನ್ M.N. ಶ್ರೀನಿವಾಸ್. ಅದೇ ರೀತಿ ಕುಲನೈಸೇಷನ್ N. ಪ್ರಸಾದ್. ಇನ್ನುಳಿದನ್ನು ನೀವು ಓದಿ.
ನೆಕ್ಸ್ಟ್ 2 ಸಾಕಾಗುತ್ತೆ, 2 ಬರೀರಿ ಸಾಕು. ಯಾವುದಾದ್ರೂ 2 ಸಾಮಾಜಿಕ ಸಂಪರ್ಕ ತಾಣಗಳನ್ನು ಬರೀರಿ. ಅಂದರೆ ಸೋಷಿಯಲ್ ಮೀಡಿಯಾ ಯಾವ್ಯಾವ ಆ್ಯಪ್ಸ್ ಇದೆ, ಫೇಸ್ಬುಕ್, ವಾಟ್ಸಪ್, ಟ್ವಿಟರ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಶೇರ್ ಚಾಟ್. ನೀವು ನಿಮ್ಗೆ ಯಾವುದಾದ್ರೂ ಗೊತ್ತಿದ್ದರೆ ಕಮೆಂಟಲ್ಲಿ ನಾನು ಕಮೆಂಟ್ ಮಾಡಿ ಹೇಳಿ. ರೈಟ್ ಇನ್ ಟು ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ಸ್ ಆರ್ ಆ್ಯಪ್ಸ್ ಅಂತ ಕೇಳ್ಬೋದು. ಫೇಸ್ಬುಕ್, ವಾಟ್ಸಪ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಯಾವುದಾದ್ರೂ ನೀವು ನೋಡ್ಕೊ. ನಿಮ್ಗೆ ಯಾವುದು ಆ್ಯಪ್ ಇಷ್ಟ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ. SNDP ಅಂತಂದರೆ SNDP ಅಂತಂದ್ರೆ ಏನು ನನಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿ. ಅದನ್ನು 1 ಮಾರ್ಕ್ಸಿಗೆ ಬರ್ತಕ್ಕಂಥದ್ದು. ಸಂಘಟನೆ 2 ಉದ್ದೇಶಗಳನ್ನು ತಿಳಿಸಿ. ಜಾತಿರಹಿತ ಸಮಾಜದ ನಿರ್ಮಾಣ, ಅಲಕ್ಷಿತ ಜಾತಿಯಾದ ಇಳುವರನ್ನು ಸಶಕ್ತಗೊಳಿಸ್ತಕ್ಕಂಥದ್ದು. ಸ್ಟೇಟ್ 2 ಅಬ್ಜೆಕ್ಟಿವ್ಸ್ ಆಫ್ SNDP ಆರ್ಗನೈಸೇಷನ್. SNDP ಅಂತಂದ್ರೆ ಏನು ನನ್ನ ಕಮೆಂಟ್ ಮಾಡಿ ಹೇಳಬೇಕು ನೀವು, ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ ಇಬ್ಬರು. ಬಿಲ್ಡಿಂಗ್ ಅ ಕಾಸ್ಟ್ಲೆಸ್ ಸೊಸೈಟಿ, ಎಂಪವರಿಂಗ್ ದ ನೆಗ್ಲೆಕ್ಟೆಡ್ ಹ್ಯಾವ್ ಕಾಸ್ಟಸ್. ಸಂಸ್ಕೃತಾನುಕರಣದ 2 ಟೀಕೆಗಳನ್ನು ಬರೆಯಿರಿ. ಈ ಒಂದು ಟೀಕೆನ ಇಲ್ಲಿ ಕೊಟ್ಟಿದ್ದೀನಿ, ಓದ್ಕೊಂಬಿಡಿ. 2 ಪೌಸ್ ಮಾಡಿ, ಈಗ ಜಸ್ಟ್ ನಾವು ಪೌಸ್ ಮಾಡಿ ಇದನ್ನು ಒಂದು ಸಲ ಓದ್ಕೊಂಬಿಡಿ. ಪಾಶ್ಚಿಮಾತ್ಯೀಕರಣದ 2 ಕ್ಷೇತ್ರಗಳನ್ನು ಬರೆಯಿರಿ ಅಂತ ಪ್ರಶ್ನೆ ಕೊಟ್ಟಾಗ ತಂತ್ರಜ್ಞಾನ ಮತ್ತು ಇನ್ನೊಂದು ಯಾವುದು ಸಾಮಾಜಿಕ ಸಂಸ್ಥೆಗಳು, ತತ್ವಾದರ್ಶಗಳು ಮತ್ತು ಮೌಲ್ಯಗಳು. ಸ್ಟೇಟ್ 2 ಫೀಲ್ಡ್ಸ್ ಆಫ್ ಏರಿಯಾಸ್ ವೆಸ್ಟರ್ನೈಸೇಷನ್ ಅಂತಂದರೆ ಐಡಿಯಾಲಜೀಸ್ ಆ್ಯಂಡ್ ವ್ಯಾಲ್ಯೂಸ್, ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಟೆಕ್ನಾಲಜಿ. ಓಕೆ, ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ ನೋಡಿ. ವಿಡಿಯೋನ ಕೊನೆ ತನಕ ನೋಡಿದಾಗ ಮಾತ್ರ ನಿಮಗೆ ಇದೆಲ್ಲ ಅರ್ಥ ಆಗ್ತಕ್ಕಂಥದ್ದು. ಥ್ಯಾಂಕ್ ಯು.